ಭಾರತದ ಬಗ್ಗೆ ಇಡೀ ಜಗತ್ತಿನವ್ರ ಕಣ್ಣದ. ಯಾಕಂದ್ರೆ ಮೊಟ್ಟ ಮೊದಲ ವಿಶ್ವವಿದ್ಯಾಲಯ ಆಗಿದ್ದೇನೆ ಭಾರತ. ನಾಲಂದ ವಿಶ್ವವಿದ್ಯಾಲಯ, ತಕ್ಷಶಿಲಾ ವಿಶ್ವವಿದ್ಯಾಲಯ 60 ರಾಷ್ಟ್ರಗಳಿಂದ ನಮ್ಮ ದೇಶಕ್ಕೆ ಕಲೀಲಿಕ್ಕೆ ಬಂದರು. ಆದ್ರೆ ಒಂದು ಭಾಗ ಏನಾಗ್ತಾ ಇದೆ ಗೊತ್ತಾ, ಯಾಕೆ ಏನು ಅನ್ನೋದು ನಮ್ಮ ಪ್ರಶ್ನೆನ ಮಾಡೋದಿಲ್ಲ. ಈಗ ಅಂತೇಳಿದ್ರೆ ರಾಷ್ಟ್ರಗೀತೆ ಬರೆದವರು ರವೀಂದ್ರನಾಥ್ ಠಾಗೂರ್ ಅವರು ಅದ್ಭುತ ಬರ್ತಾರೆ, ಅದ್ರ ಬಗ್ಗೆ ಎರಡನೇ ಪ್ರಶ್ನೆ ಇಲ್ಲ. ಆದ್ರೆ ಸಿಲೋನಕೋ ಅವ್ರದನ್ನ ರಾಷ್ಟ್ರಗೀತೆ ಅವ್ರು ಬರ್ದದ್ದನ್ನ. ಆದ್ರೆ ಭಾರತಕ್ಕೆ ಯಾರು ಮ್ಯೂಸಿಕ್ ಕಂಪೋಸ್ ಮಾಡಿದಿಲ್ಲ. ಈ ರಾಷ್ಟ್ರಗೀತೆ ಇಡೀ ಜಗತ್ತಿನೊಳಗೆ ಅತ್ಯುತ್ತಮವಾದಂಥ ರಾಷ್ಟ್ರಗೀತೆ ಅಂತ ತಿಳ್ಕೊಂಡು ಯುನೆಸ್ಕೋದಿಂದ ಅದಕ್ಕೆ ಮನ್ನಣೆ ಸಿಗ್ತೇವೆ. ನಾವು ಎಷ್ಟೋ ಸಲ ಕೇಳ್ತೀವಿ ಭಾರತಕ್ಕೆ ಯಾಕೆ 1ನೇ ನಂಬರ್ ಕೊಟ್ಟರು ಅಂತ ಕೇಳಿ ಬಹಳಷ್ಟು ಮಂದಿ ಹೇಳ್ತಾರೆ. ಕೊಟ್ರೆ ಬಂತ ಉತ್ತರ ಅಲ್ಲ. ಕೊಡೋರು ಅಷ್ಟು ಮೂರ್ಖರಿರೋದಿಲ್ಲ, ಭಾಳ ವಿಚಾರ ಮಾಡ್ತಾರೆ. ಇಲ್ಲಿ ಒಂತಿಳಿರಿ, ಜನಗಣಮನ 54 ಸೆಕೆಂಡ್ನೊಳಗೆ ಅನ್ಬೇಕು, ಇದೆಲ್ಲ ನಮ್ಗೆ ಗೊತ್ತದ, ಹೆಂಗೆ ಅನ್ಬೇಕು ಗೊತ್ತದ, ಹೆಂಗೆ ನಿಲ್ಲಬೇಕು ಗೊತ್ತದ, ಗೌರವ ಹೆಂಗೆ ಕೊಡಬೇಕು ಗೊತ್ತದ. ಆದ್ರೆ ಕಂಪೋಸ್ ಮಾಡಿದಾಗ ಆ ದೇಶದ ಬಗ್ಗೆ ಎಷ್ಟು ಅದ್ಭುತವಾಗಿ ಕಂಪೋಸ್ ಮಾಡಿದ್ರು ಸಂಗೀತಗಾರರು. ಕೊನೆಗೇನದ ಹೇಳ್ರಿ, ಜಯ ಹೇ ಜಯ ಹೇ ಜಯ ಹೇ ಜಯ 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 ಹೇ. ಏನು 3 ಸಲ ಅನ್ಬೇಕು ಅಂತ ಅಲ್ಲ. ಭಾರತದ ನಮ್ಮ ಅದ್ಭುತವಾದಂಥ ಈ ಭಾರತದ ಮಹಿಮೆ ಅಥವಾ ಇದು ತೇಜಸ್ಸು ಆಕಾಶ ಮುಟ್ಟಬೇಕು. ಮೊದಲೇ ಜಯ ಹೇ ಹೇಳಿದಾಗ ಏನಂತೀವಿ, ಜಯ ಹೇ. ಆಕಾಶದವರೆಗೆ ಭಾರತ ಜಯ ಜಯಕಾರ ಹೋಗ್ಬೇಕು. ಅದಕ್ಕೆ ಅವ್ರು ಹೇಳ್ತಾರ ಜಯ ಹೇ. ಎರಡನೇ ಜಯ ಜಯಕಾರ ಹೆಂಗೆ ಹೇಳಿದ್ರು, ಭೂಮಿ ಆಕಾಶ ಎಲ್ಲಿ ಮುಟ್ತಾವೋ ಅಲ್ಲಿವರೆಗೆ ಹೋಗ್ಬೇಕು, ಜಯ ಹೇ. ಮೂರನೇ ಜಯ ಜಯಕಾರ ಹೆಂಗೆ ಹೇಳ್ಬೇಕು, ನೀರಿನೊಳಗಿರುವಂಥ ಪ್ರತಿಯೊಂದು ಪ್ರಾಣಿಗೂ ಮುಟ್ಟಬೇಕು, ಜಯ ಹೇ. ಮುಟ್ಟಿದ ಮೇಲೆ ಅಲ್ಲೇ ಕೂಡ್ಲಿಲ್ಲದ, ಮ್ಯಾಲೆ ತೇಲಿ ಬರ್ತದ, 1 ಸೆಕೆಂಡ್ ತಗೊಳ್ತದ, ತಗೊಂಡ್ಮೇಲೆ ಹೇಳ್ತದ ನಾ ಇಲ್ಲೇ ನಿಲ್ಲೋದಿಲ್ಲ, ಅಲೆಯಾಗಿ ದಂಡಿ ಮುಟ್ಟೋವರೆಗೂ ಭಾರತ ಜಯ ಜಯಕಾರ ಹೇಳ್ತೀನಿ ಅನ್ನುವಂಗ ಸಂಗೀತಗಾರ ಕಾಂಪೋಸ್ ಮಾಡಿದ್ದು ಹೆಂಗಾಗ್ಯದ, ಜಯ 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 ಹೇ. ಏನು ವಂಡರ್ಫುಲ್. ಜಯ ಹೇ ಜಯ ಹೇ ಜಯ ಹೇ ಜಯ 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 ಹೇ. ಏನಾದ ಇದಕ್ಕೆ ಸ್ವರ್ಗ ಅಂತೀವಿ, ಇದು ಭೂಮಿ ಅಂತೀವಿ, ಇದು ನರಕ ಅಂತೀವಿ. 3 ಅದ್ಭುತವಾದಂಥ ಸ್ಥಳಕ್ಕೆ ಭಾರತದ ರಾಷ್ಟ್ರಗೀತೆ ಕೇಳಿಸ್ಬೇಕು, ಹೆಮ್ಮೆ ಪಡಬೇಕು ಅನ್ನೋದ್ರ ಸಲುವಾಗಿ ಅದ್ಭುತ ಕಾಂಪೋಸ್ ಮಾಡ್ಯಾರ. ಇನ್ನೊಮ್ಮೆ ಕೇಳ್ರಿ, ಯಾಕಂದ್ರೆ ಯು ಆರ್ ಆಲ್ಸೋ ಗ್ರೇಟ್ ಪೀಪಲ್ಸ್. ಬಟ್ ಯಾರ್ದೋ ಒಂದು ವಿಚಾರ ನಮಗೆ ಬಂದಾಗ ಇದನ್ನ ನಾವು ಹೇಳಿವಿ, ನನಗಿಂತ ಅದ್ಭುತ ವಿಚಾರ ಬಂದ್ರೆ ಹೇಳ್ರಿ. ಯಾಕೆ ಗೊತ್ತಾ, ನಾವು ಏನು ಮಾಡ್ತಾ ಇದ್ದೀವಿ, ಹಾಡ್ಯಾರ 54 ಸೆಕೆಂಡ್ ಅನ್ಬೇಕು ಇಲ್ಲ. ಆ ದೃಷ್ಟಿಯೊಳಗೆ ನೀವೆಲ್ಲರೂ ಪ್ರತಿಯೊಂದನ್ನು ಭಾರತದ ಬಗ್ಗೆ ನಾವು ಕೇಳಬೇಕಿತ್ತಂದ್ರೆ, ತಿಳ್ಕೊಬೇಕಿತ್ತಂದ್ರೆ ಒಬ್ಬೊಬ್ಬರು ಕೂಡ ನಾಲಂದ ವಿಷಯದೊಳಗೆ 10,000 ವಿದ್ಯಾರ್ಥಿಗಳಿಗೆ 1,000 ಜನ ಗುರುಗಳಿದ್ರು. ಯಾರು ಡೀನ್ ಇದ್ರು, ಯಾರು ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಇದ್ರು, ಅವ್ರು 300 ಸಬ್ಜೆಕ್ಟ್ ಮಾಸ್ಟ್ರಿ ಇತ್ತು. ಅಂಥವನ್ನ 3 ಮಿಲಿಯನ್ಸ್ ಪುಸ್ತಕ ಸುಡ್ಬೇಕಾದ್ರೆ 3 ತಿಂಗಳು ಬೇಕಾತ್ರಿ. ಪುಸ್ತಕ ಸುಟ್ರೆ ನಡೆಯಂಗಿಲ್ಲ, ಕಲಿಸೋ ಗುರುಗಳನ್ನು ಕಡೀರಿ. ಯಾಕಂತಾರೆ ಅವ್ರ ಜ್ಞಾನ ಮಸ್ತಕದೊಳಗದ ವಿನಃ ಪುಸ್ತಕದಾಗಿಲ್ಲ. ಜೀವಂತ ಕೊಂದ್ರು. ಇವತ್ತು ಪೈಥಾಗೋರಸ್ ಥಿಯರಮ್ ನಾವು ಹೇಳ್ತೇವೆ, A² + B² = C². ಬಟ್ ನಮ್ಮ ಸಂಸ್ಕೃತದೊಳಗ, ಕನ್ನಡದೊಳಗೆ ಕ್ಷತ್ರಜ್ಞ 3 ಕ್ಷೇತ್ರ, ಈ ಕ್ಷೇತ್ರದೊಳಗೆ ಯಜ್ಞ ಮಾಡೋ ಸಲುವಾಗಿ ಕ ಖ ಗ ಗ ಚ ಚ 25 ಅವ, ಏಳಲವ ಶೇಷ 9 ಅವ, ಅದಿಂದ ಮಾತನಕ 16 ಅವ. 3² + 4² = 5² ಆಗ್ತದ. ಇದು ಯಜ್ಞ ಮಾಡೋದ್ರ ಸಲುವಾಗಿ ಅಕ್ಷರ ಯಾವುದು ನಶಿಸೋದಿಲ್ಲ ಅವನ್ನ ನಿರ್ಮಾಣ ಮಾಡಿದ್ರು ಅನ್ನೋದ ನಮಗೆ ಬುದ್ಧಿ ಇಲ್ಲ. ಪ ಫ ಬ ಭ ಮ ತುಟಿ ಹಚ್ಚದ ಅನ್ರಿ ಯಾವನ್ರ ಇದ್ರ. ನಾನು ಯಾಕೆ ಹೇಳ್ತಾ ಇದ್ದೀನಿ ಗೊತ್ತಾ, ನಾವು ತೀಕ್ಷ್ಣವಾಗಿ ನೋಡಿದಾಗ ನಮ್ಮ ಜನ ಇವತ್ತಲ್ಲಿ ಬಿಟ್ಟು ಏನಾದರೂ ಕೂಡ ಇನ್ನೂ ಉಳಿದದಲ್ಲ, ಇದನ್ನಾದರೂ ನಾವು ಅಭ್ಯಾಸ ಮಾಡ್ಲಿಕ್ಕೆ ಕಲಿಬೇಕು ಅನ್ನುವಂಥ ಭಾಗದಿಂದ ಜನಗಣಮನ ನಮ್ಗೆ ಇಡೀ ವಿಶ್ವಕ್ಕೆ ವ್ಯಾಪಿಸಿದ. ನಾವು ವಿಶ್ವವ್ಯಾಪಿ ಇದ್ದೀವಿ. ನಮ್ಮೊಳಗೆ ತಿಳಿದು ಬದುಕು ವಿನಃ ತಿಂದು ಬದುಕೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೇನೆ.